ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾದ ಓವರ್ ಹೆಡ್ ಟ್ಯಾಂಕ್. ಜೀವ ಭಯದಲ್ಲಿ ಜನರು ಅಧಿಕಾರಿಗಳಿಗೆ ತಿಳಿಸಿದ್ರೆ ಡೋಂಟ್ ಕೇರ್. ಸರ್ಕಾರ ಗ್ರಾಮೀಣ ಜನರ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ಗಂಗೆ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯಡಿಯಲ್ಲಿ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓವರ್ ಹೆಡ್ ಟ್ಯಾಂಕ್ ಅನ್ನ ನಿರ್ಮಿಸಿದೆ. ಇತ್ತ ಪಾವಗಡ ತಾಲೂಕಿನ ಕನ್ನಮೇಡಿ ಪಂಚಾಯಿತಿ ವ್ಯಾಪ್ತಿಯ ಒಬ್ಬೇನಹಳ್ಳಿಯಲ್ಲಿ ನಿರ್ಮಿಸಲಾಗಿದ್ದ ಓವರ್ ಹೆಡ್ ಟ್ಯಾಂಕ್ ಇದೀಗ ಸ್ಥಳೀಯ ನಿವಾಸಿಗಳ ಆತಂಕಕ್ಕೆ ಕಾರಣ ಆಗಿದೆ. ಹೌದು, ಒಬ್ಬೇನಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವ ಉದ್ದೇಶದಿಂದ ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಲಾಗಿದ್ದು, ಇದೀಗ ಈ ಟ್ಯಾಂಕ್ ಕಳಪೆ ಗುಣಮಟ್ಟದಲ್ಲಿ ನಿರ್ಮಾಣಗೊಂಡಿದೆ ಎಂಬ ಆರೋಪಗಳು ಕೇಳಿಬರ್ತಾ ಇವೆ. ಟ್ಯಾಂಕ್ ಸುತ್ತಮುತ್ತ ಮನೆಗಳಿರೋದ್ರಿಂದ ಟ್ಯಾಂಕ್ ಸ್ಥಿತಿಯನ್ನ ಕಂಡು ನಿವಾಸಿಗಳು ಭಯಭೀತರಾಗಿದ್ದು, ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ನಲ್ಲಿಗಳಿಗೆ ಬರ್ತಾ ನೀರು ಇಲ್ಲ ಸರ್, ನಲ್ಲಿಗಳು ಬರೀ ಎಲ್ಲೋ ಅಲ್ಲೆಲ್ಲೋ ಒಂದಕ್ಕೆ ತಿರ್ಗಾ ಒಂದಕ್ಕೆ ನೀವು 3 ಮನೆಗಳಿಗೂ ಬರೋದೇ ಇಲ್ಲ. ಆಗ್ತಾಗಿಂದ ಬಂದಿಲ್ವಾ? ಆಗ್ದಾಗಿಂದ ಬಂದಿಲ್ಲ ಅಣ್ಣ. ಆ ಕಡೆ ಮನೆ ಅವಕ್ಕೆ ಅವಕ್ಕೆ ಎಲ್ಲೋ ಹೋಗ್ತವೆ, ಅಲ್ಲಿಗೆ ಸ್ಟಾಪ್ ಇವು 3 ನಲ್ಲಿಗಳು ಮಾತ್ರ ಬರೋದಿಲ್ಲ. ಸರಿ. ಇನ್ನು ನಾಗರಾಜಪ್ಪ ಎಂಬುವವರು ಮಾತನಾಡಿ, ಹೆಸರಿಗೆ ಮಾತ್ರ ಈ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಬೇಕಾದಾಗ ಮಾತ್ರ ನೀರು ಬಿಡ್ತಾರೆ. ಟ್ಯಾಂಕ್ನಿಂದ ಕೆಲವೊಮ್ಮೆ ನೀರು ಸೋರಿಕೆಯಾಗ್ತಾ ಇದ್ರು ಯಾರು ಕೂಡ ಇತ್ತ ತಿರುಗಿ ನೋಡ್ತಾ ಇಲ್ಲ. ಬರೀ ಬಿಲ್ಗೋಸ್ಕರ ಟ್ಯಾಂಕ್ ಅನ್ನ ನಿರ್ಮಿಸಿದ್ದಾರೆ. ನಲ್ಲಿಗಳನ್ನ ಹಾಕಿದ್ದಾರೆ, ಆದ್ರೆ ಯಾವ ನೀರು ಕೂಡ ಬರ್ತಾ ಇಲ್ಲ. ಅಲ್ಲದೆ ಟ್ಯಾಂಕ್ ಸುತ್ತಮುತ್ತ ಗಬ್ಬೆದ್ದು ನಾರ್ತಾ ಇದ್ದು, ಸುತ್ತಮುತ್ತ ಬಂದೋಬಸ್ತ್ ಇಲ್ಲದೆ ಈ ಟ್ಯಾಂಕ್ ಯಾವಾಗ ಬೀಳುತ್ತೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದರಿಂದ ಯಾವುದೇ ಅನಾಹುತ ಸಂಭವಿಸಿದ್ರೂ ಅಧಿಕಾರಿಗಳೇ ನೇರ ಹೊಣೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನೀರು ಸೋರ್ತಾ ಇರೋದು ಬೆಳ್ಳಗೆಲ್ಲ ಇದು ಮಾಡ್ತಾ ಇದೆ, ಆದರೆ ಜಾಸ್ತಿ ನೀರು ಬಿಡೋದಿಲ್ಲ ಅದರೊಳಗೆ. ಅದೇನು ಬಿಲ್ಗೋಸ್ಕರನೇ ನೀರು ಬಿಡ್ತಾ ಇಲ್ವೋ ಅದೇನಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೆಲ್ಲಿಗಳೆಲ್ಲ ಹಾಕಿದ್ರೂ ನೆಲ್ಲಿಗಳಿಗೂ ನೀರು ಬರ್ತಾ ಇಲ್ಲ, ಯಾವುದೂ ಇಲ್ಲ. ಅಲ್ಲಿ ಸುಮ್ಮನೆ ಗಂಗಾ ಕಲ್ಯಾಣಿ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ಟು ನೆಲ್ಲಿ ಹಾಕ್ಬಿಟ್ಟು ಇದು ಮಾಡವ್ರೆ. ಅಲ್ಲಿ ಭಾಳ ಗಲೀಜು ಐತೆ, ಅದಕ್ಕೆ ಒಂದು ಬಂದೋಬಸ್ತು ಮಾಡಿಲ್ಲ, ಒಂದು ಕಾಂಪೌಂಡು ಥರನೂ ಮಾಡಲಿಲ್ಲ, ಏನಿಲ್ಲ. ಸುಮ್ಮನೆ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟವ್ರೆ. ಕೆಳಗಡೆ ಎಲ್ಲ ಬಿಟ್ಕೊಂಡ್ಬಿಟ್ಟೈತೆ, ಅದೇನು ಬಿದ್ದೋಗ್ತೈತೆ, ಯಾವಾಗ ಬಿದ್ದೋಗ್ತದೆ ಗೊತ್ತಿಲ್ಲ. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮವನ್ನ ಕೈಗೊಂಡು ಮುಂದೆ ಆಗಬಹುದಾದಂತಹ ಅನಾಹುತವನ್ನ ತಪ್ಪಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.